ಗೊತ್ತಿಲ್ಲದ ಊರಿಗೆ ಬಂದಿ. ಯಾರ ಜೋಡಿ ಹೆಂಗಿರ್ಬೇಕ ಹಂಗ ಇರ್ಬೇಕ. ಯಾರ ಜೋಡಿ ಬಾಳ ಮಾತಾಡಕ್ ಹೋಗ್ಬೇಡ. ಗೊತ್ತಿಲ್ದಿದ್ದು ಊರಂತ ಯಾಕಂತಿ? ನಮ್ಮ ಅಕ್ಕನ ಊರ ಅಲ್ಲ ಅಂದ್ರೆ ನಿಂದ ಅಲ್ಲ. ಊರು ನಮ್ದ ಐತಿ, ಅಧಿಕಾರನು ನಮ್ದ ಐತಿ. ಯಾರೊಬ್ರು ಮಾತಾಡ್ಸತನ ನೀ ಯಾರ ಜೋಡಿನ ಮಾತಾಡ್ಸಕ್ ಹೋಗ್ಬೇಡ. ಊರ್ ಮಂದಿಗೆಲ್ಲ ನಿನ್ ಮ್ಯಾಗ ಭಯ ಭಕ್ತಿ ಐತಿ, ನಿನಗ್ಯಾಕ ಅವ್ರ ಮ್ಯಾಗ ಅಷ್ಟು ಸಿಟ್ಟೈತಿ? ನೀ ಎಷ್ಟು ದಿನ ಇರ್ತೀಯೋ ಅಷ್ಟು ದಿನ ತಿಳ್ಕೊಳಕ ಪ್ರಯತ್ನ ಪಡು. ಈಗ ಎಲ್ಲಿ ತಯಾರಾಗಿ ನಿಂತಿ? ಮನ್ಯಾಗ ಕುಂತು ಬ್ಯಾಸರ ಆಗದ, ಸ್ವಲ್ಪ ನಿಮ್ಮ ಹೊಲದ ಕಡೆ ಹೋಗಿ ಬರ್ತೀನಿ. ಒಬ್ಬೇಕ್ನೆ ಹೊಂಟಿ? ಹಾ, 1 ನಿಮಿಷ. ಏ ಆನಂದ, ಬಾರ ಇಲ್ಲಿ. ಏನು ಏನಿ ಇಟ್ಟು ಅವಸರಲೆ ಕರೆಯಾಕತ್ತಿ? ಊರಿಗೆ ಹೋಗ್ತಾರತ್ತ ಬಿಟ್ಟು ಬರ್ಬೇಕಂತ. ನನ್ನ ತಂಗಿನ ಕಳ್ಸಾಕ ನಿಂತಿಯಲ್ಲ, ಅಕ್ಕೇನು ಊರಿಗೆ ಹೋಗುದಿಲ್ಲ, ತೋಟಕ್ಕೆ ಹೋಗ್ಕಳಂತ ಕರ್ಕೊಂಡು ಹೋಗ್ಬಾ. ಕರ್ಕೊಂಡು ಹೋಗಕ್ಕೆ ನಾ ಏನು ತಯಾರದೀನಿ, ಆದ್ರೆ ಬರಾಕ ಅವ್ರಿಗೆ ಮನಸ್ಸೈತಿ ಕೇಳ್ಬೇನಿ. ಮನಿ ಸೊಸಿ ಆಗಿ ಬರಾಕಿ ನಿನ್ ಜೋಡಿ ಬರಾಕ ಒಳ್ಳೆಂತಳ? ಅಕ್ಕ ಕನಸು ಭಾಳ ಚಂದ ಕಂಡಿ ಅಲ್ಲ, ಯಾರು ಕೇಳಿ ಕಂಡಿ? ನನಗೆ ಕೇಳಿ ಏನಾದರೂ ಕನಸು ಕಂಡಿ ಏನ? ನಿನ್ ಜೀವನ ಹೆಂಗ್ ರೂಪಿಸ್ಬೇಕಂತೇಳಿ ನನಗೆ ಭಾಳ ಚಂದ ಗೊತ್ತೈತಿ. ಖುಷಿಲೇ ಹೊಲಕ್ಕೆ ಹೋಗ್ಬೇಕಂತ ಮಾಡಿದ್ದೆ, ಅದ್ರ ಹೊಲಕ್ಕೆ ಹೋಗೋ ಮನ್ಸ ಹೋತು. ಒದ್ರನ ಒಂದ ಮಾತಿಗೆ ಬಂದನವ, ನನ್ ಮುಂದ ಅವ್ನ್ ಮರ್ಯಾದೆ ತೆಗಿಬೇಕಂತ ಮಾಡಿ ಏನ? ವೈನಿ, ನಾ ಏನು ಹಂಗೇನು ತಿಳ್ಕೊಳಂಗಿಲ್ಲ, ಸ್ವಲ್ಪ ತಿಳಿಸಿ ಹೇಳ. ಬರ್ತಾ ತಗೋ, ಹಂಗೇನಿಲ್ಲ, ಕರ್ಕೊಂಡೋಗು. ದೊಡ್ಡವ್ರ ಮನ್ಯಾಗ ಕೆಲಸ ಮಾಡಾಕತ್ತಿ, ರೊಕ್ಕನೂ ಮಾಡಿ ನಮ್ಮ ತಂಗಿನ ಮರಿತೇನೆ ನೋಡಪ್ಪ. ರೊಕ್ಕ ಎಷ್ಟು ಮಾಡಿದ್ರಿ ಏನು ಮಾವ, ಸಂಬಂಧ ಮರ್ಯಾಕೈತೇನ? ನೀವು ಗಪ್ ಕೂತಿರತ್ ನಾ ಗಪ್ ಕೂತೀನಿ. ಇಂದ ನೀ ಮಾತು ಮಾಡ್ತಾ ಇರಿದ್ರೆ ನಾಳೆಗೆ ನಾ ಮದುವೆ ಆಗ್ತಾ ಇರೋದೀನಿ. ನಾನು ವಿಚಾರ ಬಿಡು, ಏಕಿನ್ ಕೇಳಲ್ಲ. ಆಕೆ ಜೀವ ತಿನ್ನತ್ತಾಳ ಅಂತೇಳಿ ಹಿಂಗೆ ಮಾತಾಡಕ್ಕೆ ಕರೆಸಿದ್ದು. ನಿನಗೆ ಜೀವ ತಿಂದಷ್ಟು ನಿನ್ನ ಜೊತೆ ಮಾತಾಡೋದಷ್ಟು ನನ್ನ ಜೊತೆ ಮಾತಾಡಿದ್ರೆ ನನಗೂ ಒಂದು ಧೈರ್ಯ ಇರ್ತಿತ್ತಲ್ಲ. ನಿನ್ನ ಮುಂದೆ ಮಾತಾಡ್ದಂಗೆ ನನ್ನ ಮುಂದೆ ಯಾಕೆ ಮಾತಾಡೋಲ್ಲ? ಮನ್ಯಾಗೆಲ್ಲ ಅವನ ಬಗ್ಗೆ ಎಷ್ಟು ಮಾತಾಡ್ತಿ, ಈಗ ನಿನ್ನ ಮುಂದೆ ಕರೆದು ನಿಂದ್ರಿಸೀನಿ, ಏನು ಮಾತಾಡ್ತಿ ಮಾತಾಡು. ನಾನು ಇವ್ನ ಮದುವೆ ಆದ್ಮೇಲೆ ಅವ ಅವ್ರ ಮನೆ ಕೆಲಸ ಮಾಡೋದು ಬಿಟ್ಬಿಡ್ಬೇಕು. ಮದುವೆದು ಅಷ್ಟೇ ಮಾತಾಡುವ, ನೀ ಏನೇನಾರ ಮಾತಾಡತ್ತಿಯಲ್ಲ. ಅವ್ರ ಮನ್ಯಾಗ ದುಡಿಲಿಕ್ಕೆ ನನಗೆ ನೆಲೆ ಇಲ್ಲ. ನಾ ಬದುಕೋದ, ನಾ ಜೀವನ ನಡೆಸೋದು ಅವ್ರ ಮನೆಯಿಂದ ಅವ್ರ ಮನ್ಯಾಗ ದುಡಿಯಾಕತ್ತಿಂದ. ಯಾಕೆ ಮದುವೆ ಆದ್ಮ್ಯಾಗ ಅವ್ರ ಮನೆ ಕೆಲಸ ಯಾಕೆ ಬಿಡ್ಬೇಕು? ಅಲ್ಲ, ಅವ್ರು ನಿಂಗೆ ಬಾಯಿಗೆ ಬಂದಂಗೆ ಬೈತಾರ, ಅದನ್ನ ಹೆಂಗೆ ಸಹಿಸ್ಕೊಳ್ಳಿ? ಒಬ್ಬರ ಮನ್ಯಾಗ ಆಳಾಗಿ ದುಡಿಯಾಕತ್ತೀವಿ ಒಂದು ಬೆಳಕ್ಕೆ ಅದನ್ನಿದ್ದು ಅನ್ಸೋಬೇಕಲ್ಲ, ಅದನ್ನ ಯಾಕೆ ನಿಂಗೆ ವಿಚಾರ? ಅದು ಯಾಕೆ ನಂಗೆ ಸರಿ ಕಾಣತ್ತಿಲ್ಲ ಮಾವ, ಅದಕ್ಕೆ ಹೇಳತ್ತಿ ನಾನು ನಿಂಗೆ. ಇದನ್ನೆಲ್ಲ ಮುಂದೆ ಮಾತಾಡಕ್ಕೆ ಬರ್ತೈತೆ ಬಿಡವ. ಹಿಂಗೆ ಮದುವೆ ಆಗಕ್ಕೆ ಇಷ್ಟ ಐತಿ? ಹಂಗೂ ಕೇಳಲ್ಲ. ಅವನು ಕೇಳಲ್ಲ ಅಂತೇಳಿ ಅಣ್ಣನ ಕಡೆ ಮುಖ ಮಾಡಿ ಮಾತಾಡಿದ್ರೆ ನಿನಗೆ ಉತ್ತರ ಕೊಡವ ನಾನು ಕೇಳಬೇಕು. ಮಾವ, ನೀ ಯಾವಾಗಂತ ಯಾವಾಗ ಮದುವೆ ಆಗ್ತೀನಿ, ನನ್ನ ಕಡೆ ಯಾವ ಅಭ್ಯಂತರ ಇಲ್ಲ. ಏನರ ಒಂದು ವಿಚಾರ ಮಾಡ್ಬೇಡ ಅಂತೇಳಿ ಮಾತಾಡ್ಕೊಂಡು ಬರ್ರಿ. ಹ್ಞೂ ಅಂದಾನಲ್ವಾ, ನಿಂಗೆ ಇಷ್ಟ ಆಯ್ತಲ್ಲ? ಹ್ಞೂ ಅಂದಾನ, ಆದ್ರೆ ಅವ್ರ ಮನೆ ಕೆಲಸ ಬಿಡ ಅಂದ್ರೆ ಏನೂ ಅನ್ಲಿಲ್ಲಲ್ಲ. ಈಗ ಸದ್ಯಕ್ಕೆ ಅವ್ರ ಮನ್ಯಾಗ ದುಡಿಲಿಲ್ಲ ಅಂದ್ರೆ ಒಂದು ಹೊಟ್ಟೆ ನಡೆಯಲ್ಲ. ಮುಂದೆ ನೋಡು ನಾನು ಬಾ. ನಿಮ್ಮ ಅಕ್ಕ ಮಾತಾಡಿಸ್ಬೇಕಂತ ಕಳ್ಸಾಳ, ನೀ ಏನ ಮಾರಿ ಗಂಟು ಹಾಕೊಂಡು ನಿಂತಿಲ್ಲ? ನನಗೆ ತೋಟ ನೋಡೋ ಆಸೆ ಇತ್ತು, ನಮ್ಮಕ್ಕ ನಿನ್ನ ಜೊತೆ ಕಳಿಸಿ ನಂಗೆ ತೋಟ ನೋಡೋ ಆಸೆನ ಹೋಗ್ಬಿಡ್ತ. ಯಾಕೋ ನನ್ನ ಮೇಲೆ ಭಾಳ ಸಿಟ್ಟಿಗೆ ಬಂದಂಗೆ ಕಾಣ್ತಿ. ಇರ್ಲಿ ತಡಿ, ತಣ್ಣು ಮಾಡೋಣ. ಏ ಮುತ್ತ, ನಾನು ಏನ್ತಿ ಯಾಕೋ ಸಿಟ್ಟಿಗೆ ಬಂದಾಳ. ಒಣ್ಣಾಕ ಎಳ್ನೀರು ಹರ್ಕೊಂಬಾರು. ಯಾರೀ ನಿಮ್ಮೇಂತಿ? ಕಣ್ಣು ಮುಂದೆ ನಿಂತಾಳಲ್ಲ, ಗೊತ್ತಾಗಲ್ಲ? ಇವರು ನಿಮ್ಮೇಂತ? ಯಾಕೆ ನಂಗೆ ದುರ್ಗಟ್ಟು ನೋಡ್ತಿ? ಎಳ್ನೀರು ಹರ್ಕೊಂಬ ಹೋಗ. ಮನುಷ್ಯದಿಯೇ ದನಾದಿ ಹಂಗೆ ಹೊಡ್ದಿಯಲ್ಲ ಅವ್ರನ್ನ. ಒಂದೇ ಸಲ ನನ್ನ ಮಾತು ಕೇಳಿದ್ರೆ ನಾನು ಮನುಷ್ಯಾಗೇ ಇರ್ತೀನಿ. ನನಗೆ ಇದ್ರು ವಾಟ್ಸಾಕತ್ರಂದ್ರೆ ನಾ ಮನೆಯವ್ರನ್ನ ಬಿಟ್ಟಿಲ್ಲ, ಇನ್ನು ಇದ್ಯಾವ ನಾಯಿ? ಇಷ್ಟೆಲ್ಲ ಗೊತ್ತಾದ್ಮೇಲೂ ನಾನು ನಿನಗೆ ಮದುವೆ ಆಗ್ತೀನಿ ಅನ್ಕೊಂಡು? ಆಗ್ಲಿಕ್ಕಂದ್ರು 10 ಮದುವೆ ಹಾಕಿನಿ. ನನ್ನ ಸಂಬಂಧ ನೀ ಓಡಿಸ್ಕೊಂಡು
ಬಿಜಾರತ್ತ ನಡೀತಿತ್ತು ಅವ್ರಿ ಕುಡೀರಿ ಎಳ್ಳೀರಿ. ಏನು ನೋಡ್ಕೊತ ನಿತ್ತಿ ನಡಿಯನ್ನ. ಇನ್ನೊಬ್ರ ಮನಸ್ಸು ನೋವು ಮಾಡಿ ನಾ ಇದು ಕುಡಿಬೇಕಾ? ಯಾರಿಕಿ ನಿನ್ ಮದ್ವೆ ಆಗೋ ಹುಡುಗಿ? ಇಷ್ಟೆಲ್ಲ ಬಂದು ಬಳಗ ನಿನ್ಗೈತಂದ್ರ ಅವ್ರ ಅಂದಿದ್ದೆಲ್ಲ ಯಾಕೆ ಅನಿಸ್ಕೋತಿ ನೀನು? ಅದಕ್ಕರಿ ಅವ್ರ ಮನೆ ಕೆಲಸ ಬಿಡ ನಾತೀನಿ, ಬಿಡಾಕ್ ತಯಾರಿಲ್ರಿ ಇವ. ಇವ ಕೆಲಸ ಮಾಡ್ತಾನ, ಅವ್ರು ದುಡ್ಡು ಕೊಡ್ತಾರ, ಅದ ಅನಿಸ್ಕೊಳ್ಳೋದು ಯಾಕ? ಆ ಮನ್ಯಾಗಿರಾಕ ಒಂದೇ ಕಾರಣ ರೀ, ಏನ್ರಿ? ನಿಮ್ಮ ಅಕ್ಕ ಅವ್ರ ಗಂಡ ಅದಾರಲ್ಲ ಅವ್ರು ಬಂಗಾರ ಅಂತವ್ರು. ಈಗಿಲ್ಲ, ಆದ್ರೆ ಇಂಥ ಹೊತ್ತಾಗ ಅವ್ರು ನೆನೆಸ್ಬೇಕ. ಅವ್ರು ಕೊಟ್ಟು ಒಂದೇ ಒಂದು ಮಾತಿನ ಸಂಬಂಧ ಇನ್ನೂವರೆಗೂ ಅವ್ರ ಮನೆ ನಾವು ದುಡಿಯಾಕತ್ತೀವಿ. ಅಂಥ ದೇವ್ರಂಥ ಮನುಷ್ಯನ ಮನೆ ಬಿಟ್ಟ ಹೋಗಾಕ ನಮ್ಮ ಮನಸ್ಸು ಒಪ್ಪಲ್ದ. ಆದ್ರ ಹೇಳಾಕ ಕೇಳಾಕ ಅವರೇ ಇಲ್ಲಲ್ಲ. ಅವ್ರಿಲ್ಲಂದ್ರೆ ಏನಾತ್ರಿ? ಅವ್ರನ್ನ ನಂಬಿ ಅವ್ರ ಮನೆಯವ್ರದಾರಲ್ಲ, ಅಂದ್ರೆ ನಿಮ್ಮ ಅಕ್ಕಾರ. ಅವ್ರನ್ನ ನಂಬಿ ಅವ್ರ ತಮ್ಮಾರದಾರಲ್ಲ, ಅಂದ್ರೆ ಈಗ ನಿಮ್ಮ ಮದುವೆ ಆಗೋರ. ಇವರೆಲ್ಲ ಇರೋದ್ರಾಗ ಇವ್ರ ಕೈಯಾಗ ದುಡಿದ ಚಲೋ ಅಲ್ಲ? ಎಲ್ಲ ಓಕೆ, ಅವ್ನು ನನ್ನ ಮದ್ವೆ ಆಗ್ತಾರಂತ ನಿನಗ್ಯಾರು ಹೇಳಿದ್ರ? ನಿಮ್ಮ ಮನೆ ವಿಚಾರ ಅವಂಗೇನು ಗೊತ್ತಿಲ್ರಿ, ಯಾರ ಬಂದು ಹೇಳಿರ್ತಾರ ಅದನ್ನ ಹೇಳಾತಾನ್ರಿ ಅವ. ಈಗ ನಮ್ಮಿಬ್ರದ್ದು ಬಗೆಹರಿಸ್ರಿ ನೀವು. ಮದ್ವೆ ಆಗ್ತೀರ ಅಂದಾರಲ್ಲ, ಮತ್ತೇನ್ ಬಗೆಹರಿಸ್ಲಿ? ಮದ್ವೆ ಆಗ್ತೀನಂದನಕ್ಕ, ಆದ್ರ ಅವ್ರ ಮನೆ ಕೆಲಸ ಬಿಡ್ತಾನಿಲ್ಲ ಕೇಳು. ಏನು ಮಾತಾಡಕತ್ತೀನಿ ಮ್ಯಾಗ? ಅವ್ರ ಮನೆ ಕೆಲಸ ಮಾಡಿದ್ರೆ ನಿನಗೇನಾತ? ದುಡಿದು ತಿನ್ನಾಕ ಒಂದು ದಾರಿ ಐತಿ, ಅದಕ್ಕೆ ಕಲ್ಲು ಹಾಕಬೇಡ. ದೊಡ್ಡವ್ರ ಮುಂದೆ ಎಷ್ಟು ಮಾತಾಡ್ಬೇಕು ಅಷ್ಟು ಮಾತಾಡಿ ಬಾ. ನೀವ ತಿಳಿಸಿ ಹೇಳ್ರಿ ಆಕಿಗೆ. ಅವ್ರ ಮನೆ ಕೆಲಸ ಮಾಡೋದಿಂತ್ರ ನಿನಗೇನ್ ತೊಂದ್ರಿ? ನಿನ್ನ ಮದ್ವೆ ಆಗ್ಬೇಕು ಅನ್ಕೊಂಡಾರಲ್ಲ, ಅವ್ರು ನನ್ನ ಬಾ ಕೆಟ್ಟ ದೃಷ್ಟಿಯಿಂದ ನೋಡಾತಾರ, ಅದ್ರ ಸಲುವಾಗಿ ಹೇಳಾತೀನಿ. ಹಂಗೇನಾಗೋದಿಲ್ಲ, ನಾನು ಅದೀನಲ್ಲ. ಏನ ಇತ್ತೀಚೆಗೆ ನನ್ನ ಮೈದಿನ ಸೇರವಳಗ್ಯಾಳ ಯಾಕ? ಅವ್ರು ಮಾಡೋದಾಗದ, ಅವ್ರು ನಡ್ಕೊಳ್ಳೋ ರೀತಿ ನೀತಿ ಯಾರೊಬ್ಬರು ಮನ್ಸಿಗೆ ಬರೋಲ್ದ್ರಿ. ಅಂತಂದ್ರೆ ನನ್ನ ಮನ್ಸಿಗೆ ಹೆಂಗೆ ಬಂದಿತ್ತು? ಈಗೀಗ ನಿಮ್ಮ ಐದನ್ನ ಮನುಷ್ಯಾಗೆ ಉಳಿಲಾಗ್ಯಾನ. ಏಯ್, ಅವ್ನ್ ತಪ್ಪ ಕಂಡಿಡಕ್ಕೆ ನೀ ಯಾರೋ? ನೀ ನಮ್ಮನಿ ಕೆಳಸ್ತಾವ. ಯಾವತ್ತು ದೊಡ್ಡ ಗೌಡ್ರ ಬಾಯಾಗ ನೀವು ನಮ್ಮ ಮನೆ ಕೆಲಸವ್ರು ಅಂತೇಳಿ ಮಾತು ಬರಲಿ ನೋಡ್ರಿ. ಅವ್ರಿಗೆ ನಿಮಗೆ ಭಾಳ ಬಿಡಿಸ್ತೈತಿ, ಭಾಳ ಅಂದ್ರೆ ಭಾಳ ಬಿಡಿಸ್ತೈತಿ. ದೊಡ್ಡ ಗೌಡ್ರು ಅಂತೇಳಿ ಅವನಿಟ್ಟು ಕೊಂದಿಟ್ರಿ ನೀವು. ಯಾಕೆ ಬಳ್ಳ ಮಾಡಿ ಮಾತಾಡ್ತೀರಿ? ಅವ್ರು ಅಗಲು ಹೋಗಿದ್ದ ಒಂದು ದುಃಖ ಐತಿ. ಅಂಥದ್ರಾಗ ನೀವಿಟ್ಟು ಬಳ್ಳ ಮಾಡಿ ನಮ್ಮ ಕಡೆನ ಮಾತಾಡಕತ್ರಿ ಅಂದ್ರೆ ಈ ಮನೆಗೆ ನಮ್ಗೆ ಏನೋ ಋಣ ಇಲ್ಲಾರಂಗೆ ಆಕೈತಿ. ಯಾರು ಕೆಟ್ಟನೆದ್ರ ಬಿತ್ತೇನೋ ಗೌಡ್ರು ದೂರ ಆಗ್ಯಾರ. ನಮ್ಮಂಥವ್ರು ನೀವು ಸಾಕಾಕತ್ತೀರಿ. ಅವ್ರ ಗುಣದಾಗ ಸ್ವಲ್ಪ ಬರ್ರಿ. ಅವ್ರ ಗುಂಡಲ್ಲಿ ನಾವು ಬರ್ಬೇಕಂತಂದ್ರ ಕುಂದ್ರಬೇಕು, ನಿಂದ್ರಬೇಕು ನೀನು. ಅಂದ್ರೆ ನಾವೇನು ಮಾಡ್ಬೇಕ್ರಿ? ನನ್ನ ಮೈದ್ನ ಏನೇ ತಪ್ಪು ಮಾಡಿದ್ರು ಕಣ್ಣಿ ಕಂಡ್ರು ಸಾ ಕಾಣ್ಲಾರಂಗಿರ್ಬೇಕು ನೀ. ನನ್ನ ತಂಗಿ ಅವ್ನ ಮದ್ವೆ ಮಾಡ್ಕೊಳಕ ಒಳ್ಳೆನಾಕತ್ತಾಳ. ಅವನ ಬಗ್ಗೆ ಏನಾರ ಒಳ್ಳೇದೇಳಿ ನನ್ನ ತಂಗಿ ಮದ್ವೆಗೆ ಒಪ್ಪಿಸ್ಬೇಕು. ಮನುಷ್ಯ ಒಳ್ಳೆವಿದ್ದಂದ್ರೆ ತನ್ನ ತಾನ ಬಾಯಾಗ ಮಾತು ಒಳ್ಳೇದೇ ಬರ್ತದ್ರಿ. ಈಗ ನೋಡ್ರಿ, ದೊಡ್ಡ ಗೌಡ್ರ ಬಗ್ಗೆ ಊರಾಗ ಯಾರು ಕೆಟ್ಟದ್ದು ಮಾತಾಡ್ತಾರ, ಕೆಟ್ಟ ಮಾತು ಬಾ ಅಂದ್ರೆ ಬಂದಿತ್ತ? ದೊಡ್ಡ ಗೌಡ್ರನ್ನ ಏನಾರ ವಹಿಸ್ಕೊಂಡು ನೀ ಮಾತಾಡಕತ್ತಿ ಅಂತಂದ್ರ ಇವತ್ತ ನನ್ನ ಮನಿ ನಿನಗೆ ಕೊನೆ ಆಗತ್ತ. ನನ್ನ ತಂಗಿ ಊರಿಗೆ ಬಂದಾಳ, ಆಕಿ ಒಳ್ಳೆ ಊರಿಗೆ ಹೋಗೋದ್ರೊಳಗ ನನ್ನ ಮೈದ್ನ ಆಕಿ ಕೊಳ್ಳೆಗೆ ತಾಳಿ ಕಟ್ಟಿರ್ಬೇಕು. ಒಂದು ಮಾತು ಹೇಳ್ತೀನಿ, ಬೇಜಾರಾಗಬೇಡ. ಬಂಗಾರಂಗೆ ಹುಡುಗಿ ಸಿಕ್ಕ್ಯಾಳ, ಮದುವೆಯಾಗಿ ಈ ಊರು ಬಿಟ್ಟು ಹೋಗ್ಬಿಡು. ಆಸರ ಅಂತಿರೋದ ಇದ ಒಂದು ಊರ, ಹುಟ್ಟಿ ಬೆಳೆದಿದ್ದಂದ್ರೆ ಇದ ಒಂದು ಊರ. ಈ ಊರು ಬಿಟ್ಟು ಅಕ್ಕಿನ ಕಟ್ಕೊಂಡು ಎಲ್ಲಿ ಹೋಗಿ ಬಾಳೆ ಮಾಡಲಿ? ನನಗಂತ ಯಾರದಾರ? ಈ ಊರಾಗ ನಿನ್ನೋರಂತ ಯಾರದಾರ? ಆ ಹುಡುಗಿ ಅವ್ರ ಅನ್ನಾರ ಅಷ್ಟಲ್ಲ. ಯಾಕ್ರಿ ಮಾತಿಗೊಮ್ಮೆ ನಿಮ್ಮ ಅಕ್ಕರನ್ನ ಬಿಟ್ಟ ಮಾತಾಡಕತ್ತೀರಿ? ದೊಡ್ಡ ಗೌಡ್ತಿರದಾರ, ಅವ್ರ ತಮ್ಮಾರದಾರ, ಅವ್ರ ಮನ್ಯಾಗ ದುಡ್ಕೋತಿದ್ದೀವಿ. ಅವರೆಲ್ಲ ಇರುವಾಗ ಮತ್ತ್ಯಾಕೆ ನಾ ಬೇರೆ ಊರು ದಾರಿ ತುಳಿಲಿ? ನೀ ಇಷ್ಟಪಟ್ಟಿರೋ ಹುಡುಗಿ ಸಲುವಾಗಿ, ನಿಮ್ಮ ಮುಂದಿನ ಜೀವನ ಸಲುವಾಗಿ.
ಜೀವನ ರೂಪಿಸ್ಕೊಡಕಂತೇಳಿ ದೊಡ್ಡ ಗೌಡ್ತಿರುವಾಗ ನಾನು ನನ್ನ ಜೀವನದ ಬಗ್ಗೆ ಯೋಚನೆನೇ ಮಾಡಿಲ್ಲ ನೋಡ್ರಿ. ಬೇಡ, ಅವ್ರ ಮಾತು ಮೀರಿ ಅವ್ರ ಮನೆ ಬಿಟ್ಟು ನಾ ಬೇರೆ ಊರ ದಾರಿ ತುಳ್ಯಾಕೆ ಮನಸ್ಸು ಒಪ್ಪಲ್ದು. ಈ ಮಾತು ಅನ್ನೋಕೆ ಕಾರಣ ಏನಂತ ಕೇಳ್ಬೋದೇನ್ರಿ? ನಮ್ಮಕ್ಕ ಅಂತಿಲ್ಲ, ಆಕಿನ ತಲೆಗೆ 108 ವಿಚಾರ ಅದಾವ. ಆ ಸಣ್ಣ ಗೌಡ ಅಂತಿಲ್ಲ, ಅವನ ತಲೆಗೆ 108 ವಿಚಾರ ಅದಾವ. ಇವರಿಬ್ರು ನಡಕ್ಕೆ ನೀ ಸಾಯ್ತಿ. ಆ ಮನೆ ಒಳಗೆ ನಮ್ಮ ಜೀವನ ಕಟ್ಕೊಂಡೆ ಒಂದು ಬೆಳಕ, ಆ ಮನ್ಯಾಗ ಒಂದು ತುತ್ತು ಅನ್ನ ಉಣಾಕತ್ತೆ ಒಂದು ಬೆಳಕ, ಆ ಮನೆ ಸಲುವಾಗಿ ದೊಡ್ಡ ಗೌಡ್ರ ಸಲುವಾಗಿ ನಾವು ಸಾಯಕ್ಕೂ ಮುಂದಿದ್ದೇವ್ರಿ. ಎಂಥ ಮುಗ್ಧ ಜನ ಇವರು. ಮುತ್ತನ್ನು ನಿಮ್ಮ ತಂಗಿ ಜೋಡಿ ಮದ್ವಿ ಮಾಡ್ಸಕತ್ತಿಲ್ಲ, ಮಾಡ್ಸ. ಆದ್ರ ಮುತ್ತು ಯಾಕ ನಮ್ಮನೆ ವಿಚಾರಕ್ಕೆ ಕೈ ಹಾಕಾಕತ್ತಾನ? ಯಾವ ವಿಚಾರ ಏನೋ ಗೊತ್ತಿಲ್ರಿ, ಏನು ಮಾಡ್ಯಾನ ಅಂತ ಹೇಳಿದ್ರೆ ನಾವು ತಿಳ್ಕೊಬೋದಲ್ಲ. ನನ್ನ ತಂಗಿ ಮದ್ವಿ ನನ್ನ ಮೈದಿನ ಜೋಡಿ ಮಾಡ್ಬೇಕಂತೇಳಿ ಅನ್ಕೊಳಕತ್ತೀನಿ. ಆದ್ರ ನನ್ನ ಮೈದಿನ ಬಗ್ಗೆ ಯಾಕೆ ಕೆಟ್ಟದ್ದು ಹೇಳಕತ್ತಾನವ? ಕೆಟ್ಟದ್ದು ಹೇಳೋಣ ಒಳ್ಳೇದು ಹೇಳೋಣ ಅದು ನನಗೆ ಗೊತ್ತಿಲ್ರಿ. ಆದ್ರೆ ನಿಮ್ಮ ಮನೆ ಕೆಲ್ಸಕ್ಕೆ ಬರಲಾದಂಗ ನಾನು ನೋಡ್ಕೋತೀನಿ ರೀ. ಅವನ ಕೆಲಸ ಬಿಡಿಸಿ ನೀ ಬಂದ್ ಮಾಡ್ತಿ ನಮ್ಮ ಮನೆ ಕೆಲಸನ? ನೋಡಣ್ಣ, ಅವ್ರ ಸ್ವಾರ್ಥಕ್ಕೋಸ್ಕರ ನಮ್ಮನ್ನೆಲ್ಲ ಹೆಂಗೆ ಬೆಳೆಸ್ಕೊಳತ್ತಾರ. ನಿಮ್ಮ ಬಗ್ಗೆ ಕೆಟ್ಟದನ್ನ ಆ ಥರ ಅಂತಿರಲ್ಲ. ನಿಮ್ಮ ಮನೆ ಕೆಲಸ ಬಿಟ್ರಲ್ಲ ಎಲ್ಲ ಸುದ್ದಾಗೋದು. ಹಾ, ಹಂಗ ಮಾಡು. ನನ್ನ ತಂಗಿ ಮದ್ವಿ ನನ್ನ ಮೈದಿನ ಜೋಡಿ ಆಗೋವರೆಗೂ ಅವ ಕೆಲಸ ಬಿಟ್ರು ನನಗೇನು ಚಿಂತಿಲ್ಲ. ಅವ್ರ ಮದುವೆ ಆದಮೇಲೆ ಕೆಲ್ಸಕ್ಕೆ ಬರ್ತಾನಂತ ಅನ್ಕೋಬೇಡ್ರಿ, ಯಾಕಂದ್ರೆ ಮುಂದೆ ನಮ್ಮ ಮದ್ವಿನ ಆಗೋದೈತ್ರಿ. ಶಾಣೆಗೇನೋ ಅದಾಳ, ಆದ್ರ ಯಾರಿಗೆ ಹೆಂಗೆ ಮಾತಾಡ್ಬೇಕಂತೇಳಿ ತಿಳ್ಕೊಳ ಕೇಳ. ಸಣ್ಣಕ್ಕೆ ಅದಾಳ, ತಿಳಿಸಿ ಹೇಳ್ತೀನಿ. ಬರ್ರಿ ಕೂತ್ಕೋ ಬರ್ರಿ. ನಿಮ್ಮಂತರ ಮನ್ಯಾಗ ನಾ ಕೂತ್ಕೊಳ್ಳು. ಹೌದಪ್ಪ, ನೀ ಮದುವೆ ಆಗೋ ಹುಡುಗಿಗೆ ಅಂದಿನ ನೋಡು, ಭಾಳ ಕೀಳಾಗಿ ಮಾತಾಡೀನಿ. ಏನು ಮಾಡ್ಕೊಳವ? ಒಂದು ಹೆಣ್ಮಗಳಿಗೆ ಮಾತಾಡೋದು ತಪ್ಪು ಅನ್ಸೋದಿಲ್ರಿ? ನೀ ನಮ್ಮ ಮನ್ಯಾಗ ದುಡಿಯವ, ತಪ್ಪ ಅಪ್ಪ ನನ್ನ ಮುಂದೆ ಮಾತಾಡ್ತೇನ? ನಿಮ್ಮ ಮನ್ಯಾಗ ದುಡಿತೀನಿ ಅಂದ್ರೆ ನನಗೆ ಎರಡು ಹೊಡೀರಿ, ಹೊಡ್ಸ್ಕೋತೀನಿ. ಆದ್ರೆ ನಮ್ಮ ನಂಬಿ ಇರೋ ಹೆಣ್ಮಕ್ಳಿಗೆ ಅನ್ನೋದು ತಪ್ಪು ಆಕೈತ್ರಿ. ದೊಡ್ಡೋರು ನೀವು ನಮಗೆ ತಿಳಿಸಿ ಬುದ್ಧಿ ಹೇಳ್ಬೇಕು, ನಾವು ನಿಮಗೆ ತಿಳಿಸಿ ಬುದ್ಧಿ ಹೇಳಂಗಾತಲ್ರಿ. ನಿಮ್ಮನ್ನಾರ ಹಂಗೆ ಇದ್ದಿದ್ದಿಲ್ಲ ತೋರಿ. ನಿಮ್ಮನ್ನ ದೇವ್ರಂಥ ಮನುಷ್ಯ, ದೇವ್ರಂಥ ಮನುಷ್ಯ. ನಮ್ಮನ್ನ ದೇವ್ರ ಅಂತ ಹೇಳಿ ಅವನ ದೇವ್ರ ಹತ್ರ ಕಳಿಸಿದ್ರಿ ನೀವು. ನಾವೇನಾರ ಹಂಗೆ ದೇವ್ರಗತ್ಲೆ ಕಂಡೀವಿ ಅಂದ್ರೆ ನೀವು ನಮ್ಮನ್ನು ಅಲ್ಲೇ ಕಳಿಸ್ತೀರಿ. ಅದಕ್ಕೆ ನಿಮ್ಮ ಕಣ್ಣಾಗ ದೇವ್ರಾಗಿಲ್ಲ, ನಾವು ಮೃಗ ಆಗಿ ಕಾಣಕತ್ತೀವಿ. ಒಳ್ಳೆಯವ್ರು ಅಂತ ನಿಮ್ಮ ಬಗ್ಗೆ ನೀವೇ ಹೇಳ್ಕೊಂಡ್ರು ಊರವ್ರು ಕೇಳಬೇಕಲ್ಲ, ಕೆಟ್ಟವ್ರು ಅಂತ ನಿಮ್ಮ ಬಗ್ಗೆ ನೀವೇ ಹೇಳ್ಕೊಂಡ್ರು ಊರವ್ರು ಕೇಳಬೇಕಲ್ಲ. ಯಾರು ಹೆಂಗೆ ಅದಾರತ್ತೆ ಊರಾಗ ಗೊತ್ತಿರ್ತೈತಿ, ನಿಮ್ಮನ್ಯಾಗ ದುಡಿಯೋರು ಗೊತ್ತಿರ್ತೈತಿ. ಆದರೂ ದೊಡ್ಡ ಗೌಡ್ರ ಸಾವ ನಿಗೂಡಾಗೈತಿ. ಆ ಸಾವಿನ ಸಲುವಾಗಿ ನಾವು ನಿಮ್ಮನ್ಯಾಗ ನೀವು ಹೇಳ್ದಂಗೆ ಕೇಳ್ಕೊತೀವಿ, ನಾ ದುಡಿಯಾಕತ್ತೀವಿ. ನಮಗೊಂದು ಮಾತು ಕೈ ಮಾಡಿ ಚಂದ ದಗದ ಹೇಳ್ರಿ ಮಾಡ್ತೀವಿ. ಆದರೆ ಇನ್ನೊಮ್ಮೆ ನಮ್ಮ ಮನೆ ತಕ ನಮ್ಮದವ್ರಿಗೆ ಒಂದು ಮಾತು ಅನ್ಬೇಡ್ರಿ. ಅಣುದು ಆಡೋದು ಇರೋದು ಏನು? ನಮ್ಮ ಅಣ್ಣನ ಸಾವ ನಿಗೂಢ ಆಯ್ತು ಅಂದಿಲ್ಲ? ಯಾರು ಕೊಂದಾರ? ಯಾರು ಕೊಂದರತ್ತ ಭಯದಿಂದ ಕೇಳಕತ್ತೀರೋ ಏನು ಅಣ್ಣನ ಮ್ಯಾಗಿನ ಪ್ರೀತಿಯಿಂದ ಕೇಳಕತ್ತೀರೋ? ಸಾಯೋರ ಸತ್ತು ಹೋಗ್ಯಾರ, ಯಾಕೆ ಅದನ್ನು ಮಾತಾಡೋದು? ಅವ್ರ ಹೆಸರು ಉಳಿಸಿ. ಮದುವೆ ಮಾಡ್ಕೊಳೋದಿಲ್ಲ, ಆಯ್ತು ಮಾಡ್ಕೋ. ಯಾಕೆ ನೀನು ಇನ್ನೇಮ್ ನಾ ಕಣ್ಣೆತ್ತಿ ನೋಡೋದಿಲ್ಲ. ಇನ್ನು ಮುಂದೆ ನನಗೆ ಆಗುದಿಲ್ಲ ಮಾವ. ನಿನ್ನ ಮೇಲಿರೋ ಪ್ರೀತಿಯಿಂದ ನಿನ್ನ ಮಾತು ಕೇಳ್ತಿದ್ದೆ ನಾನು. ಈಗ ಅವ್ರ ಮನೆ ಕೆಲಸ ಬಿಡ್ತೀನಂದ್ರೆ ನಾನು ನಿನ್ನ ಮದುವೆ ಹಾಕೀನಿ. ಯಾರೊಬ್ರು ಏನೋ ಒಂದು ಜಗಳ ಹಚ್ತಾರಂತೇಳಿ ನೀನು ಅವ್ರ ಮಾತಿಗೆ ಕಬಲ್ ಕೊಡ್ತೀಯಲ್ಲ. ಅವ್ರ ಮನೆ ಕೆಲಸ ಬಿಡೋದಕ್ಕೂ ನೀ ನನ್ನ ಮದುವೆ ಆಗೋದಕ್ಕೂ ಏನು ಸಂಬಂಧ ಐತಿ? ಅದಲ್ಲ, ಅವ್ರು ನನಗೆ ಬೈತಾರ, ಬಯಸೋತೀನಿ. ಅದನ್ನ ಬಿಟ್ಟು ಬೇರೆ ಏನೈತಿ? ಗೌಡ್ ತೆಂಗದ ಅಂತ ಗೊತ್ತೈತಿಲ್ಲ ನಿಂಗೆ? ಗೊತ್ತೈತಿ. ಅವ್ರ ಮೈದನ್ ಬಗ್ಗೆ ಊರ ಮಂದಿ ಮುಂದೆ ಯಾಕೆ ಮಾತಾಡ್ತೀನಿ? ಏನು ಮಾತಾಡೀನಿ? ಅವ್ರ ಬಗ್ಗೆ ಎಲ್ಲ ಕೆಟ್ಟದ್ದು ಹೇಳ್ತೆ ಅಂತಲ್ಲ. ಕೆಟ್ಟವ್ರ ಬಗ್ಗೆ ಕೆಟ್ಟದ್ದು ಹೇಳಾರ ಮತ್ತೆ ಒಳ್ಳೇದು ಹೇಳಕ್ಕಾಗತ್ತೇನಾ? ಆ ಮನುಷ್ಯ ಎಷ್ಟು ಕೆಟ್ಟವನ ಅಂತೇಳಿ ನನಗೆ ಗೊತ್ತೈತಿ. ಅವ್ನು ಕಂಡ್ರೆ ಇನ್ನೂ ಮೈ ಉರಿತೈತಿ. ಮೋಸ ಹೋಗಿದ್ದು ದೊಡ್ಡ ಗೌಡ್ರಿಗೆ, ಅದ್ರ ಸುಖ ಅವನಾಕತ್ತಿದ್ದು ಆ ಗೌಡ್ತಿ ಮತ್ತು ಅವ. ಗೊತ್ತೈತಿಲ್ಲ ನಿನಗೂ? ಅವ್ರು ಹಾಳಾಗಿ ಹೋಗಲ್ಲಕ್ಕ. ಮುಂದೆ ನಂದು ನಿಂದು ಜೀವನ ಐತಿ, ಅದನ್ನ ನೋಡು. ನನ್ನ ಬಗ್ಗೆ ಹಗಲ ರಾತ್ರಿ ವಿಚಾರ ಮಾಡೋಕ್ಕೆ ನಿನ್ನ ಬಗ್ಗೆನೂ ನಾ ವಿಚಾರ ಮಾಡ್ಬೇಕಾಗತ್ತೆ. ಆದ್ರೆ ಅವ್ರ ಮೋಸದ ಆಟೊಳಗೆ ಬಂದಳಲ್ಲ ಆ ಹುಡುಗಿ ಜೀವನ ಹಾಳಾಗ್ತದ. ಅದನ್ನು ಸ್ವಲ್ಪ ಒಂದು ಹೆಣ್ಣಾಗಿ ಅರ್ಥ ಮಾಡ್ಕೋಲ್ಲ. ಅವ್ರ ಮನೆ ಕಷ್ಟ ಅವ್ರ ಬಗೆಹರಿಸ್ಕೋತಾರ. ನೀನು ಅವ್ರ ಚಿಂತನೆ ಮಾಡ್ಕೊಂಡು ಕುಂತ್ರ ಇಲ್ಲಿ ನನ್ನ ಜೀವನ ಹಾಳಾಗತ್ತ. ನಾನು ನಿನ್ನ ಕೊಳ್ಳಿಗೆ ತಾಳಿ ಕಟ್ಟುತ್ತಾಕ ನೀ ನೆಮ್ಮದಿಯಿಂದ ಊಟನೂ ಮಾಡಂಗೆ ಕಾಣಲ್ಲ, ನಿದ್ದೆನೂ ಮಾಡಂಗೆ ಕಾಣಲ್ಲ. ನೀ ಅಂದಂಗೆ ಆಗಲಿ. ನಿಮ್ಮ ಅಣ್ಣಗೆ ಹೇಳ, ಯಾವಾಗ ಮದುವೆ ಬಿಡ್ತಾನೆ ಇಡ್ತಾನೆ, ತಾಳಿ ಕಟ್ಟಕ್ಕೆ ನಾನು ತಯಾರದೀನಿ. ಮನೆ ಕೆಲಸ ಬಿಡ್ಬೇಕಲ್ಲ, ಬಿಡ್ತೀನಿ ತೋ.
ಈ ನಿನ್ ಮಾತಿನಿಂದ ನಂಗೆ ಎಷ್ಟು ಖುಷಿ ಆಯ್ತು ಗೊತ್ತನ. ಏನು ವೈನಿ, ನಿನ್ನ ಜೊತೆ ಕೈ ಜೋಡಿಸಿದ್ರೆ ನನಗೆ ಒಳ್ಳೇದಾಕೈತೆ ಅಂತೇಳಿ ನಿನ್ನ ಜೊತೆ ಕೈ ಜೋಡಿಸಿನಿ, ಅದು ಒಡ ಹುಟ್ಟಿದ ಅಣ್ಣನ ಬಿಟ್ಟ. ನನ್ನ ತಂಗಿ ಜೋಡಿ ಮದುವೆ ಮಾಡಿಸ್ಬೇಕಂತಂದು ಅದಕ್ಕೆ ಪ್ರಯತ್ನ ಪಡಕತ್ತಿನ್ಲ, ಮತ್ತೇನು ಮಾಡ್ಬೇಕು? ನೀ ಎಷ್ಟು ನನ್ನ ಅಕ್ಕಿ ಜೋಡಿ ಮದುವೆ ಮಾಡಿಸ್ಬೇಕಂತ ಪ್ರಯತ್ನ ಪಡಕತ್ತೀಯೋ, ಆ ಮನೆ ಕೆಲಸ ಮಾಡೋ ಮುತ್ತ ಅಷ್ಟ ಅದನ್ನ ಹಾಳು ಮಾಡಕತ್ತಾನ. ನಿಮ್ಮ ಮನೆಗೊಂದು ಗತಿ ಕಾಣಿಸ್ತಂಗ ಮುತ್ತುಗೊಂದು ಗತಿ ಕಾಣಿಸ್ತೇನೆ. ಯಾಕೆ ವೈನಿ, ನೆದರ ನನ್ನ ಕಡೆ ಬರಾಕತ್ತೈತಲ್ಲ, ಅಣ್ಣನ ಸಾವಿಗೆ ನೀನು ಕೈ ಜೋಡಿಸಿ, ಅದು ನೆನಪಿರಲಿ. ಏಯ್, ಅಡ್ಡಾದವ್ರನ್ನ ಅಡ್ಡಟ್ಟು ಸೀಳಿದ್ರಣ ನಮಗೆ ಮುಂದೆ ಹೋಗಕ್ಕೆ ದಾರಕೈತಿ. ಅಣ್ಣನ ಮುಗಿಸಿದ್ದು ಒಂದ ವಿಚಾರ, ಆಸ್ತಿ ಅಲ್ಲ ಬಡವ್ರಿಗೆ ಹಂಚ್ತಾನೆ ಅನ್ನೋದು. ಈ ಒಂದ ವಿಚಾರ, ಅದು ನಿನ್ನ ತಂಗಿನ ಮದುವೆ ಆಗ್ಬೇಕನ್ನೋದು. ಏನು ಮಾಡ್ತೀವೋ ಗೊತ್ತಿಲ್ಲ, ಆಕಿನ ಒಟ್ಟು ನಾ ಮದುವೆ ಆಗವನ. ಅಕ್ಕಿನ ನೀ ಮದುವೆ ಆಗ್ಬೇಕಂತಂತಂದ್ರ ಮುತ್ತನ್ನ ದೂರ ಮಾಡು, ಇಲ್ಲಂದ್ರ ಮುತ್ತುಗೆ ಯಾರು ಬೇಕಾದವ್ರು ಅದ್ರಲ್ಲ ಅವ್ರು ನೀ ಕೆನಕ. ಮುತ್ತುಗೆ ಬೇಕಾದವ್ರು ಯಾರು? ಯಾಕ ಖುಷಿ ಇಲ್ಲ ನಿನಗೆ? ಎಷ್ಟು ಖುಷಿ ಇದ್ರೆ ಏನು ಮಾಡೋದು? ಆ ಸಣ್ಣ ಗೌಡನಿಂದ ಒಂದು ಹುಡುಗಿ ಜೀವನ ಹಾಳಾಗಕತ್ತೈತಿ, ಹೆಂಗ್ರ ಮಾಡಿ ತಪ್ಪಿಸ್ಬೇಕಂದ್ರೆ ನೀ ನೋಡಿದ್ರೆ ನೀನು ಮದುವೆ ಆಗೋ ಸಂಬಂಧ ಅವ್ರ ಮನೆ ಕೆಲಸನ ಬಿಡಂದೆ ಬೇಟ್ ಕೂತ್ಯ. ಇನ್ನೊಬ್ರ ಖುಷಿಗೆ ನಾವು ಕಾರಣ ಆದೇವಂದ್ರೆ ನಮ್ಮ ಮನಸ್ಸಿನಾಗ ಖುಷಿ ಇರ್ತೈತಲ್ಲ. ಅವ್ರು ರೊಕ್ಕ ಇದ್ದವ್ರು ಏನ್ ಮಾಡಕ್ಕೂ ಹಿಂದ ಮುಂದೆ ನೋಡಲ್ಲ, ಆದ್ರೆ ನಾವು ಬಡವ್ರು ಹಾಸ್ಗಿದ್ದಷ್ಟ ಕಾಲ್ ಚಾಚ್ಬೇಕಲ್ಲ. ನಿನ್ನ ಮಾತಿನಾಗೂ ತೂಕ ಐತಿ, ಅರ್ಥ ಮಾಡ್ಕೋಬೇಕು. ಈಗ ನಾ ಯಾವ ಕೆಲಸ ಮಾಡಲಿ ಅವ್ರ ಮನೆ ಬಿಟ್ಟೆ? ದೇವ್ರ ಮೇಲೆ ಭಾರ ಹಾಕಿ ಬದುಕಾತಿಲ್ ನೀನು. ಅವನ ಒಂದ್ ಯಾವ್ದಾರ ಕೆಲಸ ಹಸ್ತಂತ ತಗೋ. ದೊಡ್ಡವರು ದುಡ್ಡು ನಂಬಿದ್ರೆ ಬಡವರು ದೇವ್ರ ನಂಬೋದು. ನೀನು ಮಾತು ಕರೆ ಏನಾಗೋದಾಕೈತಿ? ನಿನ್ನ ಖುಷಿಗೆ ನಾ ಕಾರಣ ಆಗಿನ? ನನ್ನ ಆಸೆ ಏನಿತ್ತು, ನಿನ್ನ ಮದುವೆ ಆಗೋದಿತ್ತು. ಈ ತಾಳಿ ಕಟ್ಟಿ ಅಲ್ಲ, ನಿನ್ ಖುಷಿ ಇರೋದಿಲ್ಲನ? ನಂಬಿ ಬಂದಕ್ಕೆ ಖುಷಿಗೆ ಕಾರಣ ಆಗಿನಂದ್ರೆ ಇನ್ನು ಹೆಚ್ಚಿಗೆ ಏನು ಮಾತಾಡಿದ್ರು ವೈನಿ, ನನ್ನ ಮದುವೆ ಅಕ್ಕಳಿಲ್ಲ ಅಷ್ಟೇ ಹೇಳೋದು. ನಿನ್ನ ಮದುವೆ ಆಗ್ಲಾರ ಮತ್ತಾರ ಮದುವೆ ಹಾಕಳಕ್ಕಿ? ನಾನು ಹೊಡ ಹುಟ್ಟಿದ ಅಕ್ಕರ ಅಕ್ಕ ಏನ್ ನೀನು? ನನ್ನ ಜೀವನಾನ ಹಾಳು ಮಾಡಕ್ ನಿಂತಿಯಲ್ಲ, ನಾಚಿಕೆ ಬರಲ್ಲ ನಿನಗೆ? ನನಗೆ ಯಾರು ಎದುರು ಮಾತಾಡಿಲ್ಲ, ಎದುರು ಮಾತಾಡಕ್ ಹೋಗ್ಬೇಡ. ನಿನ್ ಮನಸ್ಸೊಳಗೆ ಏನ್ ವಿಚಾರ ಐತೆ ನನಗೆ ಗೊತ್ತಿಲ್ಲ, ಆದ್ರೆ ಇವನಂತೂ ಮದ್ವೆ ಆಗಲ್ಲ ಅಂದ್ರ ಆಗಲ್ಲ. ಏನ ಇರ್ಲಿ ಇಲ್ಲ ಅಂತ ಸುಮ್ ಬಿಟ್ಟಂಗಿಲ್ಲ, ಬಾಳ ನಡ್ಸಲ್ಲ. ನಿನ್ನ ಕೊಂದಾದ್ರೂ ಪರವಾಗಿಲ್ಲ, ಇವನ ಕೈಲಿ ತಾಳೆ ಕಟ್ಟಿಸ್ತೀನಿ. ಸಾಯೋ ದಿನ ಬಂದ್ರೆ ಖುಷಿ ಆಗ್ತಾ ಇದ್ದೀನಿ, ಆದ್ರೆ ಇವನು ಎಂತೆ ಆಗಿ ನಾನು ಬದುಕಲ್ಲ. ವೈನಿ, ನನ್ನ ತಲೆ ಹಾಪ್ ಮಾಡಬೇಡ ಹೇಳ. ನನಗೆ ಸಿಟ್ಟು ಬತ್ತಂದ್ರೆ ಅಣ್ಣನ ಬಿಟ್ಟಿಲ್ಲ, ಇನ್ನು ಈಕ್ಯಾವ ಲೆಕ್ಕ? ಅಂದ್ರೆ ದೊಡ್ಡ ಮಾವರ್ ತಾವ ಸಾವು ಬಂದು ಸತ್ತಿಲ್ಲ, ನೀವ ಕೊಂದಿರಿ? ಇಷ್ಟಕ್ಕ ಬಿಡಲ್ಲ ಇದನ್ನ. ಊರ್ ಮಂದಿಗೆಲ್ಲ ಹೇಳಿ ನಿಮ್ನ ಓದ್ ಹೊರಗಾಕ್ತೀನಿ. ನೀ ಇಷ್ಟೆಲ್ಲ ಮಾಡೋಸಕ್ಕ ನಿನ್ಯಾರು ಬಿಡ್ತಾರ? ಆನಂದ, ಆಕಿ ನನ್ನ ತಂಗಿದಾಳ, ಕೈ ಬಿಡು. ಒಡ ಹುಟ್ಟಿದ ಅಣ್ಣನ ಬಿಟ್ಟಿಲ್ಲ, ಇನ್ನು ಈಕ್ಯಾವ ಲೆಕ್ಕ? ವಿಷದ ಅವನ ಪ್ರೀತಿಯಿಂದ ಸಾಕಿ ಅಕ್ಕ ನಿನ್ನಿಂದ ನನಗೂ ಕಚ್ಚಾಗ್ತದ. ಆನಂದ, ನಿನ್ನ ಸಿಟ್ಟಿಗ ನಮಗ ಆಪತ್ ಬರಂಗ್ ಕಾಣಕತ್ತೈತಿ. ನೀನ್ ಸುಮ್ ಕುಂದ್ರು. ನಾ ಬಾಯಿ ಮುಚ್ಕೊಂಡು ಸುಮ್ಮ ಕುಂದಿರ್ಬೇಕಂದ್ರೆ ಅಣ್ಣನ ಆಸ್ತಿ ಅಲ್ಲ ನನ್ನಂತೆ ಆಗ್ಬೇಕ, ಅದಕ್ಕೆ ನೀ ಸಹಿ ಮಾಡ್ಬೇಕ. ಇನ್ನೊಂದು, ಈಕಿ ನನ್ನ ಮದುವೆ ಆಗ್ಬೇಕ, ಅದಕ್ಕೆ ನೀ ಹೂ ಅನಿಸ್ಬೇಕ. ನಾ ಮಾಡಿದ ತಪ್ಪಿಗೆ ನನ್ನ ಜೀವ ಬಿಡ್ತೀನಿ, ಆದ್ರ ನನ್ನ ತಂಗಿನ ನಿನಗೆ ಕೊಟ್ಟು ಮದುವೆ ಮಾಡ್ಸಂಗಿಲ್ಲ. ನಿನ್ನ ಮಾತು ಕೇಳಿ ಒಡ ಹುಟ್ಟಿದ ಅಣ್ಣನ ಕೊಂದಿನಿ, ಈಗ ನನಗ ತಿರುಗಿ ಬಿದ್ಯಾ? ಚಲೋ ಹೊತ್ತಿಗೆ ಬಂದಪ್ಪ, ಇಲ್ಲಂದ್ರಿ ಬಾ ನಾನು ಕೊಂದ ಬಿಡ್ತಿದ್ದ. ನೀವು ಮಾಡಿದ ಪಾಪ ನಿಮ್ಮನ್ನ ಬೆನ್ನ ಹತ್ತಿ ಕಾಡಾಕತ್ತಿಲ್ರಿ. ಗೌಡ್ರು ಊರಿಗೆ ಬೇಕಾದವ್ರಿದ್ರು, ಅಂಥವ್ರ ಜೀವನನ ಮಣ್ಣು ಕೊಟ್ರಿ. ಎದ್ರ ಸಲುವಾಗಿ? ಆಸ್ತಿ ಸಲುವಾಗಿಲ್ಲ. ನಮ್ಮಂಥವ್ರನ್ನ ಮನೆ ಮಕ್ಳಾಗ ನೋಡ್ಕೊಂಡ್ರಿ ಅವರು. ನಿಮಗೇನು ಕಮ್ಮಿ ಮಾಡಿದ್ರು ಅಂತ ದಗ್ದ ಮಾಡಿದಿರಿ.
ನಿಮ್ಮ ಬುದ್ಧಿ ನೀವು ಪಾಠ ಕಲಿಸೋದು. ನಾ ಇಲ್ಲಿ ಬಂದಿದ್ದು ಇನ್ನು ಮುಂದೆ ನಾನು ನಿಮ್ಮ ಮನೆ ಕೆಲ್ಸಕ್ಕೆ ಬರ್ದಿಲ್ಲ, ನಾನು ಹೆಂಡತಿ ನಾನು ನಕ್ಕೋತ ಬಾಳೆ ಮಾಡ್ದೆ ಅಂತ ಹೇಳಕ್ಕೆ ಬಂದಿದ್ದೆ. ಆದ್ರೆ ನಿಮ್ದು ಇನ್ನೊಂದು ನನಗೆ ತಿಳ್ದಂಗೆ ಆತಲ್ಲ. ಯಾರ್ಯಾರಿಗೆ ಮೋಸ ಮಾಡೀನಿ, ಯಾರ್ಯಾರ್ದೆಲ್ಲ ಆಸ್ತಿ ತಗೊಂಡಿಲ್ಲ ಅದೆಲ್ಲ ನಮಗೆ ಗೊತ್ತೈತಿ. ಅವ್ರದ್ದೆಲ್ಲ ಅವ್ರಿಗೆ ಆಸ್ತಿ ಕೊಟ್ಬಿಡ್ತೀನಿ. ನೀವು ಚಂದಂಗ ನಕ್ಕೊಂತ ಬದುಕ್ಬೇಡ್ರಿ. ವೈನಿ ತಪ್ಪು ಮಾಡಕತ್ತಿ. ಗಂಡನ ದಾರಿಲಿ ಬದುಕಿದ್ಲಿ ಅಂತಂದ್ರ ಇಡೀ ಊರ್ ಕೋರೆ ದೇವ್ರಂತ ಪೂಜಿಸ್ತಿತ್ತು. ನಿನ್ನಂತ ಚಂಡಾಳ ಮಾತು ಕೇಳಿ ಹಾಳಾದೆ ನಾನು. ಅಕ್ಕ ನಾವು ಇಲ್ಲಿದ್ವಿ ಅಂದ್ರೆ ಈ ಚಂಡಾಲ್ ನೀನು ಕೊಂದೇ ಬಿಡ್ತಾನೆ. ನಮ್ಗೆ ಯಾವ ಆಸ್ತಿನೂ ಬೇಡಕ್ಕ, ನಮ್ಮ ಊರಿಗೆ ಹೋಗೋ ನಡಿ. ಈ ಊರು ಬಿಟ್ಟು ಅವ್ರನ್ನ ಏನಾರ ಕರ್ಕೊಂಡು ಹೋದ್ರಿ ಅಂದ್ರೆ ಈ ಮನಿನ ಹಾಳು ಬಿದ್ದು ಹೋಗ್ತೈತಿ. ಈ ಮನಿ ನಂಬಿ ಸಾವಿರಾರು ಮಂದಿ ಬದುಕಾಕತ್ತಾರ. ಅದೇನೋ ಹೆಚ್ಚು ಕಮ್ಮಿ ಆದರೂ ಈ ಮನೆ ಅನ್ನ ಉಂಡೋರು ನಾವಿರ್ತೀವಿ, ಅವ್ರು ಇದೇ ಮನೆಯಾಗಿರಲ್ರಿ. ಗೌಡ್ರ ಹೆಸರು ಉಳಿಬೇಕಂದ್ರೆ ಅವ್ರು ಇಲ್ಲೇ ಇರ್ಬೇಕು. ನಮ್ಮ ಅಣ್ಣನ ಹೆಸರು ಉಳ್ಸಕ್ಕ ನಾ ಅದೀನಿ. ಈಕ್ಯಾವಕ್ಕಿ ಅನ್ನನ ಹೆಂಡತಿ ಅಂದ್ರೆ ತಾಯಿ ಸಮ ಅಂತಾರೆ. ಅಂಥದ್ರಾಗ ನಮ್ಮಂಥವ್ರಿಗೆಲ್ಲ ಅನ್ನ ಹಾಕಿದ್ರು ದೇವ್ರ ರೂಪದಾಗದಾರ. ಅಕ್ಕಿ ಈಕಿ ಅಂತ ಮಾತಾಡಿದ್ರೆ ಆಳುಗಳ ನಿನ್ನ ಎದಿ ಮ್ಯಾಗಿನ ಹಂಗೆ ಹಿಡಿದು ಹೊರಗೆ ನುಗ್ಗಿಸ್ಬೇಕಾಗಿತ್ತು. ತಿಳ್ಕೊಂಡು ಬದುಕ್ತಿದ್ರೆ ಬದುಕ, ಇಲ್ಲ ಅಂದ್ರೆ ಮನೆ ಬಿಟ್ಟು ಜಾಗ ಖಾಲಿ ಮಾಡ. ಇನ್ನು ಮುಂದೆ ನಮ್ದೈತೆ ಮಾತು. ಮುತ್ತು, ಇಷ್ಟು ದಿನ ನಮ್ಮ ಮನೆಗೆ ಯಾರ್ಯಾರೆಲ್ಲ ದುಡ್ದಾರಲ್ಲ ಅವ್ರಿಗೆಲ್ಲ ಬರಕ್ಕೆ ಹೇಳು. ಯಾಕ್ರಿ? ಅವ್ರಿಗೆ ಋಣ ತೀರಿಸ್ತೀನಿ. ಆಯ್ತು ರೀ, ಕರ್ಕೊಂಬರ್ತೀನಿ. ನೀವು ನಮ್ಮ ಮ್ಯಾಗ ಸಿಟ್ಟಿರ್ಬೋದು, ಯಾರೊಬ್ಬರು ನಿಮ್ಮ ಮ್ಯಾಗ ಸಿಟ್ಟಿಲ್ಲ. ಇದು ರೀ ನಿಮಗೆ ಹೇಳಾರ ಅವಸರದಾಗ ಈಗಿನ ಮದುವೆ ಆಗೀನಿ. ನಿಮ್ಮ ಆಶೀರ್ವಾದ ನಮಗೆ ಇರಲಿ. ಒಳ್ಳೆ ಹುಡುಗನ ಮದುವೆ ಆಗ್ಯವ, 100 ಕಾಸಕ್ಕೂ ಆಗಿಲ್ಲ. ಮುತ್ತೈದಾಗ ಬ್ಯಾಡ್ರಿ ಬ್ಯಾಡ್ರಿ. ತಗೋ. ವೈನಿ ಕಂಡವ್ರಿಗೆಲ್ಲ ಹಂಚಾಕತ್ತಂದ್ರೆ ಅವ್ರಿಗೆ ಯಾವ್ದೋ ರುಚಿ ಬೀಳ್ತೈತಿ. ನಿನ್ನಂತ ನಂಬಿ ಬದುಕೋದಕ್ಕಿಂತ ಇಂಥವ್ನ ನಂಬಿ ಬದುಕಿದ್ರ ನಾಳೆ ಸತ್ತಾಗ ಹೆಗಲರ ಕೊಡ್ತಾರ. ಅಂಥ ವಜ್ಜಿ ಮಾತು ಯಾಕೆ ಮಾತಾಡ್ತೀರಿ? ಮನುಷ್ಯ ಅಂದ ಬಳಕ ಒಬ್ರಿಗೊಬ್ರು ಆಗಬೇಕಲ್ಲ. ನಾವೇನು ಬರ್ತೀವಿ ಬಾ. ಇಲ್ಲೇ ಏನರ ಬಿಟ್ಟು ಹೋದ್ನಿ ಅಂದ್ರೆ ಅವ ಯಾರ ಮ್ಯಾಗಾರ ಕೈ ಮಾಡಿ ಜೀವಕ್ಕೆ ಏನರ ಕೂತಂದಿಡ್ತಾನೆ. ಅವರ್ ನೀವೇನು ತಿಳ್ಕೊಳ್ಳೋ ಅಂದ್ರೆ ನಿಮ್ಮ ಮನೆಗೆ ಆಳು ಮನುಷ್ಯರು ಬರ್ತಕ್ಕ ನಮ್ಮ ಮನ್ಯಾಗ ಇರಾಕತ್ತೀರಿ ಬರ್ರಿ. ನಿಮ್ಮ ಕೈ ಮುಗಿತೀನಿ, ಇಲ್ಲ ಅನ್ಬೇಡ್ರಿ, ಕೈ ಮುಗಿತೀನಿ. ಆಳು ಮನುಷ್ಯರ ಮನೆ ಬಾಗಿಲಕ್ಕೆ ಬರೋದಕ್ಕೆ ಮನೆಯಾಗಿರ್ತೀವೋ ಮನೆ ಖಾಲಿ ಮಾಡ್ತೀವೋ ನಿನಗೆ ಬಿಟ್ಟಿದ್ದೆ. ಹೆಣ್ಣ ಹೊಣ್ಣ ಮಣ್ಣ ತಾನಾಗೆ ಒಳೆದು ಬರ್ಬೇಕು. ವೈನಿ ಮಾತು ಕೇಳಿ ನನ್ನ ಜೀವನನ ಹಾಳು ಮಾಡ್ಕೊನಿ. ನಾ ಏನಾರ ಇಲ್ಲೇ ಊರಾಗಿದ್ನಿ ಅಂದ್ರೆ ನನ್ನ ಹುಗಿನ ಉಂಟಾರ. ಸುಮ್ಮ ಊರು ಬಿಡೋದು ಚಲೋ.